ನಮಸ್ತೆ ಸ್ನೇಹಿತರೆ, ಪಾರ್ಟ್ ನಂಬರ್ 1 ಮಷೀನಿಂಗ್ ಕ್ಲಾಸ್ ನಂಬರ್ 3 ಇದು. ಓಕೆ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಈ ಒಂದು ಮಾಡೆಲ್ನ ರಫಿಂಗ್ ಆಪರೇಷನ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಓಕೆ, ರಫಿಂಗ್ ಡಿಸ್ಕಷನ್ ಮಾಡುವಾಗ ನಮಗೆ ಚಾಂಫರಲ್ಲಿ ಮೆಟಲ್ ಹಾಗೆ ಉಳಿದಿತ್ತು, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಚಾಂಫರ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ, ರೈಟ್? ಸೊ ನೋಡಿ ಸ್ನೇಹಿತರೆ, ನಮಗೆ ಟಾಪ್ ಇವರಿ ನೋಡಿದಾಗ ನಮಗೆ ಟೋಟಲ್ 3 ಚಾಂಫರ್ ಅನ್ನೋದು ಇದೆ, ರೈಟ್? ಸೊ 1 ಅದರ ಅಪೋಸಿಟ್ ಅಂಡ್ ಇಲ್ಲೊಂದು, ರೈಟ್? ಸೊ ಟೋಟಲ್ ಆಗಿ ನಮಗೆ 3 ಚಾಂಫರ್ ಇದೆ. 3 ಚಾಂಫರ್ ಅನ್ನು ಒಂದೇ ಟೂಲ್ ಪಾತ್ ಯೂಸ್ ಮಾಡ್ಕೊಂಡು ನಾವು ಮಷೀನಿಂಗ್ ಮಾಡ್ಬೋದು, ರೈಟ್? ಸೊ ಅದನ್ನ ನಿಮಗೆ ಹೇಗೆ ಅಂತೇಳಿ ಇವತ್ತು 1 by 1 ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಅಗೇನ್ ಲೆವೆಲ್ಸ್ ಅಲ್ಲಿ ಹೋಗ್ತೀನಿ. ಸೊ ಲೆವೆಲ್ಸ್ ಅಲ್ಲಿ ಒಂದು ಹೊಸ ಲೆವೆಲ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಚಾಂಫರ್ ಅಂತೇಳಿ. ಸೊ ನೋಡ್ಬೋದು, ಇಲ್ಲಿ ಚಾಂಫರ್ ಅಲ್ಲಿ ಯಾವುದೇ ರೀತಿ ಏನು ಡ್ರಾ ಆಗಿಲ್ಲ, 0 ಎಂಟಿಟಿ ಇದೆ. ಸೊ ಹಾಗಾದ್ರೆ ನಾವು ಇವಾಗ ಏನ್ ಮಾಡೋಣ, ಚಾಂಫರ್ಗೆ ಬೇಕಾಗಿರುವಂತಹ ನಾವು ಕೌಂಟೂರ್ ಅಂಡ್ ಮಷೀನಿಂಗ್ ರೀಸನ್ ಎಲ್ಲವೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ರೈಟ್? ಸೊ ಹಾಗಾದ್ರೆ ನೋಡಿ, ಸರ್ಫೇಸ್ ಅಲ್ಲಿ ನಮಗೆ ಒಂದು ಆಪ್ಷನ್ಸ್ ಇರುತ್ತೆ, ಸರ್ಫೇಸ್ ಫ್ರಮ್ ಸಾಲಿಡ್ ಅಂತೇಳಿ, ರೈಟ್? ಸರ್ಫೇಸ್ ಫ್ರಮ್ ಸಾಲಿಡ್ ಸೆಲೆಕ್ಟ್ ಮಾಡಿ ನಮಗೆ ಚಾಂಫರ್ ಫೇಸ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಎಲ್ಲ ಚಾಂಫರ್ ಫೇಸ್, ರೈಟ್? ಸೊ ಇವಾಗ ಫಸ್ಟ್ ಒನ್ ಕ್ರಿಯೇಟ್ ಮಾಡಿದ್ದೀನಿ, ದೆನ್ ಸೆಕೆಂಡ್ ಒನ್. ಸೊ ನೀವು ಅಟ್ ಎ ಟೈಮ್ ಬೇಕಾದ್ರೂ ಕ್ರಿಯೇಟ್ ಮಾಡಿ ಅಥವಾ ಈ ರೀತಿ ಇಂಡಿವಿಜುವಲ್ ಕೂಡ ನೀವು ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಅಟ್ ಎ ಟೈಮ್ ಕ್ರಿಯೇಟ್ ಮಾಡಿಬಿಟ್ರೆ ನಮಗೆ ಟೈಮಿಂಗ್ ಅನ್ನೋದು ಸೇವ್ ಆಗುತ್ತೆ. ಎಂಡ್ ಸೆಲೆಕ್ಷನ್, ದೆನ್ ಕ್ಲೋಸ್. ಸೊ ನಾವಿವಾಗ 3 ಕಡೆ ಸರ್ಫೇಸ್ ಅನ್ನ ಕ್ರಿಯೇಟ್ ಮಾಡಿವಿ, ರೈಟ್? ಸೊ ಇದನ್ನ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಬೇಕು, ಯಾಕಂದ್ರೆ ಟೂಲ್ ನಮಗೆ ಫ್ರೀ ಆಗಿ ಮೂವ್ಮೆಂಟ್ ಆಗೋದಕ್ಕೆ, ರೈಟ್? ಸೊ ಡೈರೆಕ್ಟ್ ಇಲ್ಲೇ ಮೂವ್ ಮಾಡಿದ್ರೆ ನಮಗೆ ಅಲ್ಲಿ ಚಾಟ್ರಿಂಗ್ ಮಾರ್ಕ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಅಂತೇಳಿ ಇಲ್ಲಿ ಎಕ್ಸ್ಟೆಂಡ್ ಆಪ್ಷನ್ಸ್ ಇದೆಲ್ಲ, ಸೊ ಎಕ್ಸ್ಟೆಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಟೂಲ್ ನಮಗೆ ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್. ಸೊ ನೋಡಿ, ನಮ್ಗೆ ಇಲ್ಲಿ ಮೆಥಡ್ ಅಲ್ಲಿ ಬೈ ಡಿಸ್ಟೆನ್ಸ್ ಸೆಲೆಕ್ಟ್ ಆಗಿರ್ಲಿ. ಸೊ 20 mm ಇದೆ. ಸೊ ಓಕೆ, ಅಷ್ಟೇ ಇರಲಿ. ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಎಡ್ಜ್ ಅನ್ನ ಸೆಲೆಕ್ಟ್ ಮಾಡಿ, ರೈಟ್? ನಮಗೆ ಎಂಟ್ರಿ 20 mm ಅಂಡ್ ಎಕ್ಸಿಸ್ಟ್ ಕೂಡ 20 mm ಇರಲಿ, ರೈಟ್? ಸೊ ಇದೇ ರೀತಿ ಇದರ ಒಂದು ಅಪೋಸಿಟ್ ಸೇಮ್ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಬೇಕು. ನಮಗೆ ಏರೋ ಮಾರ್ಕ್ ಸಿಂಬಲ್ ಬರುತ್ತೆ, ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಾರ್ನರ್ 20 mm ನಮಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇವಾಗ ಎಂಟ್ರಿ ಎಕ್ಸಿಸ್ಟ್ ಕ್ರಿಯೇಟ್ ಮಾಡಿವಿ. ಅಂಡ್ ಇವಾಗ ಹೈಟ್ ಅಲ್ಲಿ ಕೂಡ ನಾವು ಸ್ವಲ್ಪ ಡಿಸ್ಟೆನ್ಸ್ 5 mm ಡಿಸ್ಟೆನ್ಸ್ ಅನ್ನು ಕೊಡೋಣ ನಾವು. ಸೊ ಇಲ್ಲಿ ನೋಡಿ, ಇವಾಗ ಅಗೇನ್ ನಾನು ಬೈ ಡಿಸ್ಟೆನ್ಸ್ ಇದೆಲ್ಲ, ಸೊ 5 ಎಂಟರ್. ಸೊ ದೆನ್ ಸೆಲೆಕ್ಟ್ ದಿಸ್ ಸರ್ಫೇಸ್. ಇವಾಗ ಟಾಪ್ ಅಲ್ಲಿ ಟಾಪ್ ಕಾರ್ನರ್ ಅನ್ನು ಕ್ಲಿಕ್ ಮಾಡಿ, ಅದೇ ರೀತಿ ಬಾಟಮ್ ಕಾರ್ನರ್ ಅನ್ನು ಕ್ಲಿಕ್ ಮಾಡಿ, ರೈಟ್? ಸೊ ಸೇಮ್ ಮೆಥಡ್ ಇಲ್ಲಿ ಕೂಡ ಅಪ್ಲೈ ಮಾಡಿ, ಇವಾಗ ಟಾಪ್ ಅಂಡ್ ಬಾಟಮ್. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಸೈಡ್ ಅಲ್ಲಿ ಇನ್ನೂ ಒಂದು ಇದೆಯಲ್ಲ, ಸೊ ಇದನ್ನ 4 ಕಡೆ 5 mm ಡಿಸ್ಟೆನ್ಸ್ ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ರೈಟ್? ಸೊ ಲೆಫ್ಟ್, ರೈಟ್, ಟಾಪ್ ಅಂಡ್ ಬಾಟಮ್. ಓಕೆ, 5 ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡೀನಿ. ಬಿಕಾಸ್ ಆಫ್ ಟೂಲ್ ನಮಗೆ ಔಟ್ ಸೈಡ್ ಇಂದ ಫ್ರೀ ಆಗಿ ಮೂವ್ಮೆಂಟ್ ಆಗಲಿ ಅಂತೇಳಿ ಇದರ ಒಂದು ರೀಸನ್ ಅಷ್ಟೇ. ಓಕೆ, ಸೊ ಇವಾಗ ನಾವು ಮಷೀನಿಂಗ್ ರೀಸನ್ ಕ್ರಿಯೇಟ್ ಮಾಡಿವಿ. ಇದಕ್ಕೊಂದು ಕಂಟೈನ್ಮೆಂಟ್ ಬೌಂಡ್ರಿ ಕೂಡ ಕ್ರಿಯೇಟ್ ಮಾಡಬೇಕು. ಕಂಟೈನ್ಮೆಂಟ್ ಬೌಂಡ್ರಿ ಕ್ರಿಯೇಟ್ ಮಾಡಿದ್ರೆ ಟೂಲ್ ಅದನ್ನ ಬಿಟ್ಟು ಔಟ್ ಸೈಡ್ ಹೋಗಂಗಿಲ್ಲ, ರೈಟ್? ಸೊ ಅದಕ್ಕಂತೇಳಿ ವೈರ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ನಮ್ಗೊಂದು ಆಪ್ಷನ್ಸ್ ಇರುತ್ತಲ್ಲ ನಾರ್ಮಲ್ ಆಗಿ ಯೂಸ್ ಮಾಡೋದು, ಕರ್ವ್ ಆಲ್ ಎಡ್ಜ್ ಆಪ್ಷನ್ಸ್. ಸೊ ಸೆಲೆಕ್ಟ್ ಮಾಡ್ಕೊಂಡು 3 ಸರ್ಫೇಸ್ ಅನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ದೆನ್ ಎಂಡ್ ಸೆಲೆಕ್ಷನ್. ನೋಡಿ, ನಮಗೆ ಎಂಟಿಟಿ ಕ್ರಿಯೇಟ್ ಆಗಿ ಬಂತು. ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟಿ. ಸೊ ಇಲ್ಲಿ ವೈರ್ ಫ್ರೇಮ್ ಅಲ್ಲಿ ಹೋಗಿ ಕಲರ್ ಅನ್ನ ಚೇಂಜ್ ಮಾಡಿ, ನಿಮಗೆ ಪ್ರಾಪರ್ ಆಗಿ ವಿಸಿಬಲ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಾವು ಇವತ್ತು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ನಾವು ಸರ್ಫೇಸ್ ಫಿನಿಶ್ ಪ್ಯಾರಲಲ್ ಆಪ್ಷನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು ಇಲ್ಲಿ, ರೈಟ್? ಸೊ ಹಾಗಾದ್ರೆ ನಾವು ಪ್ರೀವಿಯಸ್ ಅಲ್ಲಿ 3D ಹೈ ಸ್ಪೀಡ್ ಏರಿಯಾ ರಫಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಸೊ ಇವತ್ತು ನೀವು ಫಿನಿಶಿಂಗ್ ಆಪರೇಷನ್ ನ ಡಿಸ್ಕಷನ್ ಮಾಡಬೇಕು. ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ಸ್ ಹೇಳ್ತೀನಿ. ಸೊ ಮೌಸ್ ನ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಮಿಲ್ ಟೂಲ್ ಪಾತ್, ಇದರಲ್ಲಿ ನಮಗೆ ಸರ್ಫೇಸ್ ಫಿನಿಶಿಂಗ್, ಸರ್ಫೇಸ್ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೆ ಸರ್ಫೇಸ್ ಫಿನಿಶಿಂಗ್ ಅಲ್ಲಿ ಹೋಗಿ. ಸೊ ಸರ್ಫೇಸ್ ಫಿನಿಶಿಂಗ್ ಅಲ್ಲಿ ಪ್ಯಾರಲಲ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಇಲ್ಲಿ. ಓಕೆ, ಸೊ ಸಿಂಪಲ್. ನೀವು ಇಲ್ಲಿ ಇಂಡಿವಿಜುವಲ್ ಆಗಿ ಬೇಕಾದ್ರೂ ಕ್ರಿಯೇಟ್ ಮಾಡಿ, ಇಲ್ಲ ಅಟ್ ಎ ಟೈಮ್ ಬೇಕಾದ್ರೂ ಕ್ರಿಯೇಟ್ ಮಾಡಿ. ಸೊ 2 ಸರ್ಫೇಸ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಅಟ್ ಎ ಟೈಮ್ ಕ್ರಿಯೇಟ್ ಮಾಡೋಣ ಇವಾಗ. ಸೊ
ಸೊ 2 ಸರ್ಫೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಡ್ರೈವ್ ಅಲ್ಲಿ ನೋಡಿ ನಮಗೆ 2 ಸರ್ಫೇಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ದೆನ್ ಕಂಟೈನ್ಮೆಂಟ್. ಸೊ ಕಂಟೈನ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಫಸ್ಟ್ ಸರ್ಫೇಸ್ ನ 2D ಲೈನ್ ಬೋತ್ ಡೈರೆಕ್ಷನ್ ಸೇಮ್ ಇರಬೇಕು ನೋಡಿ, ಬೋತ್ ಡೈರೆಕ್ಷನ್ ಸೇಮ್ ಇರಬೇಕು. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇವಾಗ ಡ್ರೈವ್ ಮತ್ತೆ ಕಂಟೈನ್ಮೆಂಟ್ ಸೆಲೆಕ್ಟ್ ಆಯಿತು. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪ್ಯಾರಾಮೀಟರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಈ ರೀತಿ ಪ್ಯಾರಾಮೀಟರ್ ಓಪನ್ ಆದರೆ ನಾವು ಫುಲ್ಲಿ ಸೇಫ್, ಇಲ್ಲೇನು ಸಿಂಪಲ್ ಆಗಿರುತ್ತೆ ರೈಟ್. ಸೊ ಇಲ್ಲಿ ನಾವು ಕ್ರಿಯೇಟ್ ಟೂಲ್ ಯೂಸ್ ಮಾಡ್ತೀನಿ, ಅಂದರೆ ನೀವು ಡೈರೆಕ್ಟ್ ಬೇಕಿದ್ರೆ ಲೈಬ್ರರಿ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿಂದ ಸಿಂಪಲ್. ಸೊ ನಾನು ಆಲ್ರೆಡಿ ಈ ಒಂದು ಪ್ಯಾರಲ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿ ನಿಮಗೆ ಟೂಲ್ ಪಾತ್ ಲಿಸ್ಟ್ ಅಲ್ಲಿ ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೀವು ಓನ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಜಾಸ್ತಿ ಬರುತ್ತೆ. ಓಕೆ, ಸೊ ನಾನು ಸ್ವಲ್ಪ ವಿಡಿಯೋ ಪಾಸ್ ಮಾಡ್ಕೊತೀನಿ. ಸೊ ನೋಡಿ, ನಾವು ಇವಾಗ ಟೂಲ್ ಓಪನ್ ಆಗಿದೆ. ನಮ್ಗೆ ಇಲ್ಲಿ ಟೈಪ್ ಇದೆಯಲ್ಲ, ಸೊ ಟೈಪ್ ಅಲ್ಲಿ ಬಾಲ್ ಎಂಡ್ ಮಿಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್, ಸೊ ಬಾಲ್ ಎಂಡ್ ಮಿಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಗೆ ಇಲ್ಲಿ ಕಟ್ಟಿಂಗ್ ಡಯಾಮೀಟರ್ ಅಂತೇಳಿ ಇದೆ. ಸೊ ನಮಗೆ ರಿಕ್ವೈರ್ಡ್ ಇರುವಂತಹ ಡಯಾಮೀಟರ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು 8 mm ರೈಟ್. ಸೊ ಇವೆಲ್ಲ ಸ್ಪೀಡ್, ಸ್ಪಿಂಡಲ್ ಸ್ಪೀಡ್, ಡಯಾಮೀಟರ್, ಲೆಂತ್, ಕಟ್ಟಿಂಗ್ ಲೆಂತ್ ಪ್ರತಿಯೊಂದು ನೀವೇ ಕೊಡಿ. ನಾನು ಇಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಸೊ ನಾನು ಡೈರೆಕ್ಟ್ ಓಕೆ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಅಂತ ಮಿಸ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಪ್ರೋಗ್ರಾಮ್ ಜನರೇಟ್ ಆದಾಗ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಸೊ ಅದಕ್ಕೆ ಜಸ್ಟ್ ಅಟ್ಲೀಸ್ಟ್ ನೀವು ಟೂಲ್ ನೇಮ್ ಅಥವಾ ನೀವು ಆಪರೇಷನ್ ನೇಮ್ ನಿಮಗೆ ಗೊತ್ತಾಗಬೇಕು, ಆ ರೀತಿ ಕಾಮೆಂಟನ್ನು ಕೊಡಿ. ದೆನ್ ಒನ್ಸ್ ಕನ್ಫರ್ಮ್ ದ ಪ್ಲೇನ್ಸ್. ಸೊ ನಮಗೆ 3 ಆಕ್ಸಿಸ್ಗೆ ಎಲ್ಲವೂ ಟಾಪಲ್ಲಿ ಇರಬೇಕು, ಟಾಪಲ್ಲಿದೆ. ದೆನ್ ಸರ್ಫೇಸ್ ಪ್ಯಾರಾಮೀಟರ್ಸ್ ಅಲ್ಲಿ ಸೊ ನಾನು ಏನು ಚೇಂಜ್ ಮಾಡೋಂಗಿಲ್ಲ, ಜಸ್ಟ್ ಕ್ಲಿಯರೆನ್ಸ್ ಒಂದೇ. ಸೊ ಇಲ್ಲಿ ಸ್ಟಾಕ್ ಎಲ್ಲ 0 ಇದೆ, ನಮಗೆ ಸ್ಟಾಕ್ 0 ಇರಬೇಕು. ಆ್ಯಂಡ್ ಸೆಂಟ್ರ್ ಇದೆ. ಓಕೆ, ಡೈರೆಕ್ಟ್ ಸೊ ನಾನು ಇಲ್ಲಿ ಮ್ಯಾಕ್ಸಿಮಮ್ ಸ್ಟೆಪ್ ಓವರ್ ಏನಿದೆಯಲ್ಲ, ಸೊ ಫಿನಿಶ್ ಪ್ಯಾರಲಲ್ ಪ್ಯಾರಾಮೀಟರ್ಸ್ ಅಲ್ಲಿ ಸೊ ಇವಾಗ ಜಸ್ಟ್ 1.2 ಇದೆ, 1.2ನೇ ಇರಲಿ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಫಸ್ಟ್ ನಮಗೆ ಟೂಲ್ ಪಾತ್ ಜನರೇಟ್ ಆಗುತ್ತಿಲ್ಲ ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೊಬೇಕು. ಟೂಲ್ ಪಾತ್ ಜನರೇಟ್ ಆದರೆ ರಿಮೈನಿಂಗ್ ಆಮೇಲೆ ಏನಿರಂಗಿಲ್ಲ, ಜಸ್ಟ್ ನಾವು ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ. ಸೊ ಸಿಂಪಲ್ ಆಗಿ ಮಾಡಿಫಿಕೇಶನ್ ಮಾಡ್ಕೋಬಹುದು. ಓಕೆ, ಸೊ ನಮ್ಗೆ ಇವಾಗ ಟೂಲ್ ಪಾತ್ ಜನರೇಟ್ ಆಗಿದೆ, ಬಟ್ ನಮ್ಗೆ ಇಲ್ಲಿ ಫೀಡ್ ರೇಟ್ ಭಾಳ ಇದೆ ರೈಟ್. ಟೂಲ್ ಅನ್ನೆಸೆಸರಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಈ ರೀತಿ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಮಷಿನಿಂಗ್ ಆ್ಯಂಗಲ್, ಮಷಿನಿಂಗ್ ಡೈರೆಕ್ಷನ್ ನಮಗೆ ರಾಂಗ್ ಆಗಿದೆ, ಬಟ್ ಪ್ರಾಪರ್ ಆಗಿ ಪ್ರೊಸೆಸ್ ಅಂದ್ರೂ ಪ್ರಾಪರ್ ಆಗಿದೆ. ಸೊ ಅದಕ್ಕಂತೇಳಿ ನಾವು ಪ್ಯಾರಾಮೀಟರ್ಸ್ ಅಲ್ಲಿ ಹೋಗಿ ಸೇಮ್ ಫಿನಿಶ್ ಪ್ಯಾರಾಮೀಟರ್ ಅಲ್ಲಿ ನಮಗೆ ಮಷಿನಿಂಗ್ ಆ್ಯಂಗಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಇದನ್ನು ನಾವು 90 ಡಿಗ್ರಿಗೆ ಕನ್ವರ್ಟ್ ಮಾಡಮ್ಮ. 90 ವ್ಯಾಲ್ಯೂ ಕೊಡಿ 90 ಡಿಗ್ರಿಗೆ. ದೆನ್ ಓಕೆ. ಸೊ ಇವಾಗ ನೋಡಿ ನಮಗೆ ಪ್ರಾಪರ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ ರೈಟ್. ಸೊ ಅವಾಗ ನೋಡಿ ಫೀಡ್ ಲೈನ್ ಎಷ್ಟೊಂದಿತ್ತು, ಇವಾಗ ಜಸ್ಟ್ ನಮಗೆ 4 ಇದೆ. ಎಂಟ್ರಿ ಎಕ್ಸಿಸ್ಟ್, ಎಂಟ್ರಿ ಎಕ್ಸಿಸ್ಟ್. ಓಕೆ, ಸೊ ಈ ರೀತಿ ನಮಗೆ ಫೀಡ್ ವೆರಿ ಲೆಸ್ ಜನರೇಟ್ ಆಗಿ ಬರ್ಬೇಕು ನಮಗೆ. ಸೊ ಇದರ ಒಂದು 2D ಆನಿಮೇಷನ್ ನೋಡಿ, ನಮಗೆ ಟೂಲ್ ಎಲ್ಲಿ ಎಂಟ್ರಿ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿ ನಿಮಗೆ ಒಂದ್ಸಲಿ ಪ್ರಾಪರ್ ಆಗಿ ಐಡಿಯಾ ಬರುತ್ತೆ. ಸೊ ನೋಡಿ ನಮಗೆ ಟೂಲ್ ನಾವು 5 mm ಎಕ್ಸ್ಟೆಂಡ್ ತಗೊಂಡಿದ್ವಲ್ಲ, ಅಲ್ಲಿಂದ ಅಂದರೆ ಸೇಫ್ ಪೊಸಿಷನ್ ಇಂದ ಮೂವ್ಮೆಂಟ್ ಆಗ್ತಾ ಇದೆ. ಸಪೋಸ್ ನೀವು ರೀತಿ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ನೋಡಿ ಟಾಪ್ ಇಂದ ಸೇಫ್ ಪೊಸಿಷನ್ ಇಂದ ನಮಗೆ ಟೂಲ್ ಮೂವ್ಮೆಂಟ್ ಆಗ್ತಾ ಇದೆ ರೈಟ್. ಸಪೋಸ್ ನೀವು ಏನಾದ್ರೂ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ಡೈರೆಕ್ಟ್ ನಮ್ಮ ಮಾಡೆಲ್ ಮೇಲೆ ಟೂಲ್ ಬರುತ್ತೆ, ಅಲ್ಲಿ ಚಾನ್ಸಸ್ ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ರೈಟ್. ಅದಕ್ಕೆ ಈ ರೀತಿ 5 ಅಂತಿಲ್ಲ, ನಿಮಗೆ ಟೈಮಿಂಗ್ ಎಷ್ಟು, ನಿಮಗೆ ಟೈಮ್ ಸೇವ್ ಮಾಡೋ ರೀತಿ 1 mm 2 mm ನಿಮ್ಗೆ ಯಾವ ರೀತಿ ರಿಕ್ವೈರ್ ಇರುತ್ತೆ ಆ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೊಬೇಕು. ಸೊ ಇದು ಬಂದು ನಮಗೆ ಚಾಂಫರ್ ಅಲ್ಲಿ. ಸೊ ಇನ್ನೂ ಒಂದು ಚಾಂಫರ್ ಉಳಿತು. ಸೊ ಅಲ್ಲಿ ನೀವು ಡೈರೆಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇನ್ನೊಮ್ಮೆ ಆಪರೇಷನ್ ಮಾಡ್ಬೋಣ. ನಾವು ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಯಾಕೆ ಸುಮ್ಮನೆ ರಿಸ್ಕ್ ಅನ್ನೋದು ಬೇಡ ಜಾಸ್ತಿ. ಸೊ ಅದಕ್ಕೆ ಇದಕ್ಕೆ ಕಾಪಿ ಮಾಡ್ಕೊತೀನಿ. ದೆನ್ ಕಂಟ್ರೋಲ್ V, ಸೊ ಕಂಟ್ರೋಲ್ C ಕಂಟ್ರೋಲ್ V ಮಾಡಿ ನಮಗೆ ಪೇಸ್ಟ್ ಆಗಿ ಬಂದಿದೆ. ಸೇಮ್ ಪ್ಯಾರಾಮೀಟರ್ಸ್ ನಾವು ಜಸ್ಟ್ ಜಾಮಿಟ್ರಿಲಿ ಹೋಗೋಣ. ಇವಾಗ ಸೇಮ್ ಟೂಲ್ ಪಾತ್ ಜಾಮಿಟ್ರಿಲಿ ಹೋಗಿ ಡ್ರೈವ್ ಮತ್ತೆ ಕಂಟೈನ್ಮೆಂಟ್ ಚೇಂಜ್ ಮಾಡಿದ್ರೆ ಸಾಕು ನಮಗೆ ರೈಟ್. ಸೊ ಡ್ರೈವ್ ಆ್ಯಂಡ್ ಕಂಟೈನ್ಮೆಂಟ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಡ್ರೈವ್. ಸೊ ಇವಾಗ ಸೊ ಇದರ ಒಂದು ಸರ್ಫೇಸ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಇಲ್ಲಿ ಏನಿದೆಯಲ್ಲ, ಸೆಲೆಕ್ಟ್ ದಿಸ್ ಸರ್ಫೇಸ್, ದೆನ್ ಎಂಡ್ ಸೆಲೆಕ್ಷನ್, ಅಗೇನ್ ಕಂಟೈನ್ಮೆಂಟ್,
select this line, then okay, right? ಸೊ ಇವಾಗ ಏನು ಮಾಡೋಣ, ನಾವು ಇದರ ಒಂದು ಟೂಲ್ ಪಾತ್ ಎಲ್ಲವೂ ನಮಗೆ ಜನರೇಟ್ ಆಗಿ ಬರುತ್ತೆ. ಸೇಮ್ ಟೂಲ್, ಸೇಮ್ ಫೀಡ್ ರೇಟ್, ಸೇಮ್ ಪ್ರತಿಯೊಂದು ಸೇಮ್, ರೈಟ್? ಓಕೆ, ಸೊ ನೋಡಿ ಇವಾಗ ಪ್ರಾಪರ್ ಆಗಿ ಜನರೇಟ್ ಆಗಿ ಬಂದಿದೆ ನಮಗೆ. ಸೊ ಬಟ್ ನಾವು ಇಲ್ಲಿ 1.2 ಏನು ತಗೊಂಡಿದ್ದೀವಲ್ಲ, ಸೊ ನಮಗೆ ಅಲ್ಲಿ ಸ್ವಲ್ಪ ಮಾರ್ಕ್ ಎಲ್ಲ ಇರುತ್ತೆ, ಅದಕ್ಕೆ ನಾವು ಅದನ್ನು 1.2 ಸ್ಟೆಪ್ ಓವರ್ ಇಂದ ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡ್ಕೊಬೇಕು ಅಷ್ಟೇ ನಾವು. ಸೊ ನೋಡಿ ಇದು ಕೂಡ ನಮಗೆ ಪ್ರಾಪರ್ ಆಗಿ ಔಟ್ ಸೈಡ್ ಇಂದ ಟೂಲ್ ಪಾತ್ ಅನ್ನೋದು ಜನರೇಟ್ ಆಗಿ ಬಂದೈತಿ. ದೆನ್ ಓಕೆ, ರೈಟ್? ಸೊ ಇವಾಗ ನಾವು ಸಿಂಪಲ್ ಪ್ಯಾರಾಮೀಟರ್ಸ್ ಅಲ್ಲಿ ಹೋಗ್ತೀನಿ, ಅಲ್ಲಿ ಸ್ಟೆಪ್ ಓವರ್ 1.2 ಇತ್ತಲ್ಲ, ಸ್ವಲ್ಪ ಲೆಸ್ ಮಾಡೋಣ ನಾವು ಇಲ್ಲಿ ಮ್ಯಾಕ್ಸಿಮಮ್ ಸ್ಟೆಪ್ ಓವರ್. ಸೊ ಇದನ್ನು 0.5 ತಗೊಂತೀನಿ. ಸೊ ನಮಗೆ ಇನ್ನು ವೆರಿ ಗುಡ್ ಫಿನಿಶಿಂಗ್ ಆಗಿ ಬರುತ್ತೆ ನಮ್ಮ ಜಾಬ್, ರೈಟ್? 1.2 ಅಂದರೆ ಜಾಸ್ತಿ ಆಗುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಲೆಸ್ ಮಾಡಿ. ಸೇಮ್ ಇಲ್ಲಿ ಕೂಡ ನಮಗೆ, ಸೊ ಹಿಯರ್ ಆಲ್ಸೋ ಚೇಂಜ್ ದಿಸ್ ಮ್ಯಾಕ್ಸಿಮಮ್ ಸ್ಟೆಪ್ ಓವರ್. ಸೊ ಇದಾದ್ಮೇಲೆ ಅನಿಮೇಷನ್ ಇರುತ್ತೆ, ಅನಿಮೇಷನ್ ನೀವು ಲಾಸ್ಟ್ ತನಕ ವಾಚ್ ಮಾಡಿ. ಸೊ ನಾನು ಇಲ್ಲಿಗೆ ವಾಯ್ಸ್ ಓವರ್, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.